ಹಾಯ್ ಮೇಡಮ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ಅದೇ ಇವತ್ತಿನ ಬ್ಲಾಗ್ ಚಾಲು ಮಾಡ್ತೀನಿ. ಆ್ಯಕ್ಚುಲಿ ಇದು ಯಾವಾಗಿನ ಬ್ಲಾಗ್ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಸಲುವಾಗಿ ಲಾಲ್ಬಾಗ್ ಸಸ್ಯ ತೋಟದ ಒಳಗೆ ಫ್ಲವರ್ ಶೋ ಆರ್ಗನೈಸ್ ಮಾಡಿದರು. ಅದು ಆಗಸ್ಟ್ 8ರಿಂದ 19ನೇ ತಾರೀಕು ತನಕ ಇತ್ತು. ಅವಾಗ ನಾವು ಹೋಗಿದ್ವಿ. ಸೊ ಆವಾಗ ಈ ವಿಡಿಯೋ ಮಾಡಿದ್ದೆ ನಾನು. ಕೆಲವೊಂದು ವಿಡಿಯೋ ಕ್ಲಿಪ್ಸ್ ನನ್ನ ಹತ್ರ ಇರಲಿಲ್ಲ, ಮಿಸ್ ಆಗಿದ್ವು. ಸೊ ಅದ್ರ ಸಲುವಾಗಿ ನಾನು ವಿಡಿಯೋ ಹಾಕಿದ್ದಿಲ್ಲ ಆ ಟೈಮ್ದಾಗ. ಈಗ ವಿಡಿಯೋ ಕ್ಲಿಪ್ಸ್ ಸಿಕ್ಕಾವು, ಹಾಕಾಕತ್ತೀನಿ. ಬಟ್ ಭಾಳ ಲೇಟ್ ಆಯಿತು. ಅದೇ ವಿಚಾರ ಮಾಡತ್ತಿದ್ದೆ ನಾನು ಹಾಕ್ಲೋ ಬೇಡೋ ಅಂಥೇಳಿ. ಬಟ್ ಯೂಟ್ಯೂಬ್ ಚಾನಲ್ದಾಗ ಒಂದು ಮೆಮೊರಿಯಾಗಿ ಉಳಿಲಿ ಅಂಥೇಳಿ ನಾನು ಈ ವಿಡಿಯೋ ಹಾಕಾತೀನಿ. ನಾವು ಅಷ್ಟು ಹೋಗಿದ್ರೆ ನಾನು ಹಾಕ್ತಿರ್ಲಿಲ್ಲ. ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ ಫ್ಯಾಮಿಲಿ ಫಸ್ಟ್ ಟೈಮ್ ಈ ರೀತಿ ಔಟಿಂಗ್ ಹೋಗಿದ್ವಿ ನಾವು. ಸೊ ಒಂದು ಮೆಮೊರಿ ಇರಲಿ ನಮ್ಮದು ಮತ್ತು ಅವ್ರದ್ದು ಅಂಥೇಳಿ ನಾನು ವಿಡಿಯೋ ಹಾಕೀನಿ. ವಿಡಿಯೋ ಕಡೆ ತನಕ ನೋಡ್ರಿ, ನಿಮ್ಗೆ ಇಷ್ಟ ಆಗೇ ಆಗ್ತೈತಿ. ಲಾಲ್ಬಾಗ್ ಎಂಟ್ರಿ ಫೀಸ್ ಬಗ್ಗೆ ಕೇಳಿದ್ರೆ 30 ರೂಪೀಸ ಅಡಲ್ಟ್ಸಿಗೆ ಐತಿ, ಅಂದರೆ ದೊಡ್ಡವ್ರಿಗೆ. ಆಮೇಲೆ 10 ರೂಪೀಸ ಸಣ್ಣವ್ರಿಗೆ ಐತಿ. 12 ವರ್ಷದ ಕೆಳಗಿನವ್ರಿಗೆ ಫ್ರೀ ಐತಿ. 12 ವರ್ಷದ ಮೇಲಿನವ್ರಿಗೆ ಅಷ್ಟೇ 10 ರೂಪಾಯಿ. ಆಮೇಲೆ ಬಟ್ ನಾವು ಫ್ಲವರ್ ಶೋ ದಿನ ಹೋಗಿದ್ವಿ ಅಲ್ಲ, ಸೊ ಅವಾಗ ಹೆಂಗಿತ್ತಪ್ಪ ಅಂದ್ರೆ 80 ರೂಪೀಸ ದೊಡ್ಡವ್ರಿಗಿತ್ತು, 30 ರೂಪೀಸ ಸಣ್ಣವ್ರಿಗಿತ್ತು. ಅದು ಏನು ವೀಕ್ ಡೇ ಒಳಗೆ. ವೀಕೆಂಡ್ ಒಳಗೆ 100 ರೂಪೀಸ್ ದೊಡ್ಡವ್ರಿಗೆ, ಆಮೇಲೆ 30 ರೂಪೀಸ್ ಸಣ್ಣವ್ರಿಗೆ, ಈ ರೀತಿ ಇತ್ತು. ಮಾರ್ನಿಂಗ್ 6 to 9, ಆಮೇಲೆ ಈವ್ನಿಂಗ್ 6 to 7 ಫ್ರೀ ಇರ್ತೈತಿ. ಸೊ ಆ ಟೈಮ್ದಾಗ ಭೀ ಹೋಗ್ಬೋದು. ಮಂಕಿ ಮಮ್ಮು ತಿಂತೈತಿ. ಎಲ್ಲಿ ಕೆಳಗದ ನೋಡು. ಅತ್ತೋನ ಬರಲಿ, ಅತ್ತೋನ ಬರೋಂಗೆ ತೊಗೊಂಡು ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಇಬ್ಬರು ಸೇರಿ ಬಂದಿರಿ ಅಂತ ಹೇಳಿದ್ರಿ. ಅವರೆಲ್ಲಿ ಕಾಣಿಸೋರು, ಎಲ್ಲಿದ್ದಾರೋ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ಅವ್ರದ್ದೇನೋ ಬೇರೆ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬರ್ತೀವಿ ನಾವು, ನೀವು ಹೋಗಿರಿ ಮುಂದೆ ಅಂತ ಹೇಳಿದ್ರು ಅವ್ರು. ಸೊ ಆದ ಕಾರಣಕ್ಕೆ ನಾವು ಒಂದು ಕಡೆಯಿಂದನೇ ಹೋಗಿ ಒಂದು ಕಡೆ ಕೂತ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅವ್ರು ಆಮೇಲೆ ಬಂದು ಜಾಯಿನ್ ಆದ್ರು ನಮ್ಮ ಜೊತೆ. ಅದ್ವಿತಿ, ಅದ್ವಿತಿ, ಮಮ್ಮಿ ಎಲ್ಲಿದ್ದಾಳ? ಮಮ್ಮಿ ಎಲ್ಲಿದ್ದಾಳ? ಮಮ್ಮಿ ಮುಂದಿದ್ದಾಳು. ಅಲ್ಲಿ ಹೇಳೋಗೋನು ಬೆಂಚ ಮುರಿದವು ಅಂತ ಹೇಳೋಗೋನು. ಅಲ್ಲಿ ಮುರಿದ ಬೆಂಚ. ಎಲ್ಲಾರು ಬಂದ್ರು ನೋಡು. ಅಣ್ಣ ಅಣ್ಣ ಆರಾಮ್ರಿ? 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 ಆರಾಮ. ನೀವು ನೋಡಾತಿರಲ್ಲ, ಇಷ್ಟಕ್ಕನ ಫುಡ್ ಸ್ಟಾಲ್ ಅದಾವು. ಕೋಲ್ಡ್ ಡ್ರಿಂಕ್ ಆಗಲಿ, ಐಸ್ ಕ್ರೀಮ್ ಆಗಲಿ, ಚುರ್ಮುರಿ, ಬೇಳ, ಶೇಂಗಾ, ಸಮೋಸ, ಭಾಳ ಫುಡ್ ಸ್ಟಾಲ್ ಅದಾವ್ರಿ. ಯಾಕಪ್ಪ ಅಂದರೆ ಇವತ್ತು ಫ್ಲವರ್ ಶೋ ಐತಲ್ಲ, ಸೊ ಜನ ಬರ್ತಾರೋ, ಜನ ಬಂದ ತಕ್ಷಣ ಅಂತೂ ಏನಾದ್ರು ತಿಂತಾರೋ. ಆಮೇಲೆ ರೇಟು ಇಲ್ಲೊಂದು ಸ್ವಲ್ಪ ಪ್ಲಸ್ ಒಳಗೆ ಇರ್ತೈತೆ ರೀ ಹೊರಗೆ ಕಂಪೇರ್ ಮಾಡಿದ್ರೆ.
ಸೊ ನೋಡ್ಬೋದು ಫುಡ್ ಸ್ಟಾಲ್ ಭಾಳ ಅದಾವು. ನಾವು ಲಾಸ್ಟ್ ಟೈಮು ಬಂದಿದ್ವಿ, ಬಟ್ ಇಷ್ಟೊಂದೇನು ಇರಲಿಲ್ಲ. ನಾವು ಮನೆಯಿಂದನೇ ಸ್ನ್ಯಾಕ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಆಮೇಲೆ ಹುಡುಗರು ಚಾಕ್ಲೇಟ್ ಅಂತ ತೊಗೊಂಡು ಬಂದಿದ್ವಿ. ಸೊ ಇಲ್ಲೇನು ತೊಗೊಳಕ್ಕೆ ಹೋಗಲಿಲ್ಲ ನಾವು. ಲಾಲ್ಬಾಗ್ದಾಗ ಇನ್ನೊಂದು ಏನು ಚಲೋ ಅನಿಸ್ತೈತಪ್ಪ ಅಂದರೆ ಮೇಂಟೆನೆನ್ಸ್ ಮಾತ್ರ ಸಖತ್ತಾಗಿ ಮಾಡ್ಯಾರು. ನಾವಿಲ್ಲಿ ಐಸ್ ಕ್ರೀಮ್ ತೊಗೊಂಡ್ರೂ ಅವ್ರೇನು ಮಾಡ್ತಾರಂದ್ರೆ ಪ್ಲಾಸ್ಟಿಕ್ ತೆಗೆದು ಬರೀ ಒಳಗಿನ ಐಸ್ ಕ್ರೀಮ್ ಅಷ್ಟೇ ಕೊಡ್ತಾರೋ. ಆಲ್ಮೋಸ್ಟ್ ಪ್ಲಾಸ್ಟಿಕ್ ಎಲ್ಲ ಕಡೆ ಬ್ಯಾನ್ ಐತಿ, ಬಟ್ ಇಲ್ಲಿ ಏನು ಮಾಡ್ತಾರೋ ಜಾಸ್ತಿ ಒಂದು ಸ್ವಲ್ಪ ಕೇರ್ ತೊಗೋತಾರೋ. ಆಮೇಲೆ ಇಲ್ಲಿ ಕೆಲವೊಂದು ಫ್ಲವರ್ ಪಾಟ್ಸ್ ಆಗಲಿ ಅಥವಾ ಕೆಲವೊಂದು ಸಸಿ ಆಗಲಿ ಮಾರಾಕನೂ ಇಟ್ಟಿದ್ರು. ಇದು ನೀವು ನೋಡ್ಬೋದು, ಇದು ಗಾಜಿನ ಮನೆ. ಇಲ್ಲಿ ಫ್ಲವರ್ ಶೋ ಆರ್ಗನೈಸ್ ಮಾಡ್ಯಾರು. ಆಮೇಲೆ ಯಾವಾಗಾದರೂ ಸ್ಪ್ರಿಂಕ್ಲರಿಂದ ನೀರೆಲ್ಲ ಸ್ಪ್ರೇ ಮಾಡ್ತಿರ್ತಾರೆ. ಯಾಕಪ್ಪ ಅಂದ್ರೆ ಅವು ಫ್ರೆಶ್ಶಾಗಿ ಉಳಿಬೇಕಲ್ಲ 7-8 ಡೇಸ್ ತನಕ. ಸೊ ಆ ಕಾರಣಕ್ಕಾಗಿ. ಸೊ ನಡೀರಿ ನೋಡ್ಕೊಂಬರೋಣ. ಇಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಹಿಂದಿನ ವರ್ಷದನ ಅಂದ್ರೆ ಪ್ರೀವಿಯಸ್ ಫ್ಲವರ್ ಶೋ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಕತ್ತಿದ್ರು. ಅದು ಗುಡ್ ಥಿಂಗ್, ಯಾಕಂದ್ರೆ ಲಾಸ್ಟ್ ಇಯರ್ ಯಾರು ಹೋಗಿರಂಗಿಲ್ಲ. ಸೊ ಈ ವರ್ಷ ನೋಡ್ಬೋದು ಅಂಥೇಳಿ. ಆ್ಯಕ್ಚುಲಿ ಇಯರ್ಲಿ ಟ್ವೈಸ್ ಇದನ್ನು ಆರ್ಗನೈಸ್ ಮಾಡ್ತಾರೆ. ಒಂದು ಇಂಡಿಪೆಂಡೆನ್ಸ್ ಡೇ ದಿನ, ಆಮೇಲೆ ಇನ್ನೊಂದು ರಿಪಬ್ಲಿಕ್ ಡೇ ದಿನ. ಸೊ ಯಾರಿಗಾದ್ರೂ ಚಲೋ ಅನಿಸ್ತಪ್ಪ ಅಂದ್ರೆ ಈಗ ಮಿಸ್ ಆಗೈತಲ್ಲ, ಸೊ ಇರಲಿ. ನೆಕ್ಸ್ಟ್ ಜನವರಿ 26 ಅವಾಗ ಆರ್ಗನೈಸ್ ಮಾಡಿರ್ತಾರೋ. ಅವಾಗ ಬೇಕಂದ್ರೆ ನೀವು ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ಬೋದು, ಚಲೋ ಅನಿಸ್ತಿತ್ತಂದ್ರೆ. ಬಟ್ ಬರೋದಾದ್ರೆ ವೀಕ್ ಡೇ ಒಳಗೆ ಬರ್ರಿ. ವೀಕೆಂಡ್ ಒಳಗಾಗಲಿ, ಜನವರಿ 26 ಆಗಲಿ, ಆಗಸ್ಟ್ 15 ಆಗಲಿ ಬರೋಕೆ ಹೋಗ್ಬೇಡ್ರಿ. ಬಿಕಾಸ್ ಆ ಟೈಮ್ದಾಗಂತೂ ಇಷ್ಟು ರಶ್ ಇರ್ತೈತಲ್ಲ, ನೀವು ನೋಡ್ಕೊತ ಹೋಗ್ರಿ. ಮುಂದೆ ಈ ಲೆವೆಲ್ಲ ರಶ್ ಐತಿ. ಎಲ್ಲರ ಕೈಯಾಗೂ ಮೊಬೈಲ್, ಎಲ್ಲರೂ ವೀಡಿಯೋಸ್, ಎಲ್ಲರೂ ಫೋಟೋಸ್. ಸೊ ಫುಲ್ ರಶ್ ಐತ್ರಿ. ನೋಡ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ನನಗಂತೂ ಫುಲ್ ಅಂದರೆ ಫುಲ್ ಚಂದ ಅನ್ನಿಸ್ತಿತ್ತು. ಮತ್ತೊಮ್ಮೆ ಹೋಗಿ ನೋಡಬೇಕು ಆ ರೀತಿ ಫೀಲ್ ಆಯಿತು. ಬಟ್ ರಶ್ ಮಾತ್ರ ಭಾಳ ಐತಿ. ಯಾವಾಗಾದರೂ ನೆಕ್ಸ್ಟ್ ಟೈಮ್ ಹೋದ್ನಪ್ಪ ಅಂದ್ರೆ ನಾನಂತೂ ವೀಕ್ ಡೇ ಒಳಗೆ ಹೋಗ್ತೀನಿ, ಇದಂತೂ ಫಿಕ್ಸ್. ವಿಡಿಯೋ ಕಡೆ ತನಕ ನೋಡಿರಿ, ನಿಮ್ಗೆ ಇಷ್ಟ ಆಗೇ ಆಗ್ತೈತಿ. ಇಷ್ಟ ಆಯ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಆಮೇಲೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ.
ನೋಡ್ಕೊಂಡು ಬಂದ್ರಲ್ಲ ಫ್ಲವರ್ ಶೋ ಏನು ಸಖತ್ತಾಗಿತ್ತು ಹೂವಿನ ಪ್ರದರ್ಶನ. ಆ್ಯಕ್ಚುಲಿ ಅವ್ರು ಈ ಸಲ ಏನು ಥೀಮ್ ಇಟ್ಕೊಂಡಿದ್ರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ, ಅಂದರೆ ಅವ್ರ ಕೆಲಸದ ಬಗ್ಗೆ, ಅವ್ರ ಸಂವಿಧಾನ ರಚನೆ ಮಾಡೋ ಟೈಮ್ದಾಗ ಏನೆಲ್ಲ ಆಯಿತು, ಏನೆಲ್ಲ ಕಷ್ಟಗಳು ಬಂದು ಅವ್ರು ಹೆಂಗೆ ಸಾಲ್ವ್ ಮಾಡಿದರು. ಸೊ ಪ್ರತಿಯೊಂದೂ ನಮ್ಗೆ ಇಲ್ಲಿ ಚೆಂದಂಗೆ ತೋರಿಸ್ಕೊಟ್ಟಾರು. ಅದೇ ರೀತಿ ಅವ್ರು ಜನವರಿ 26 ರಿಪಬ್ಲಿಕ್ ಡೇ ಟೈಮ್ದಾಗ ಬಸವಣ್ಣನವರ ಬಗ್ಗೆ, ಅವ್ರ ವಚನಗಳ ಬಗ್ಗೆ ಥೀಮ್ ಇಟ್ಕೊಂಡಿದ್ರು. ಸೊ ಆ ಸಲ ನಂಗೆ ಹೋಗೋಕ್ಕಾಗಿದ್ದಿಲ್ಲ. ಲಕ್ಕೀಲಿ ಈ ಸಲ ನಾ ಬಂದೀನಿ. ಚಲೋ ಅನಿಸಿತ್ತು, ನಂಗೆ ಭಾಳ ಖುಷಿ ಆಯಿತು. ಈ ಸಲದ ಫ್ಲವರ್ ಶೋ ಏನಿತ್ತಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆನೇ ಇತ್ತು, ಅಂದರೆ ಅದೇ ಥೀಮ್ ಒಳಗಿತ್ತು. ಅಂದ ತಕ್ಷಣ ಅವ್ರಿಗೆ ಸಂಬಂಧಪಟ್ಟಂಗೆ ವಸ್ತುಗಳು ಇಲ್ಲಿ ಮಾರಾಕಿದ್ದು. ಅವ್ರ ಬುಕ್ಸ್ ಆಗಲಿ, ಅವ್ರ ಫೋಟೋಸ್ ಆಗಲಿ, ಅವ್ರ ವೈಫ್ಸದ್ದು
ಫೋಟೋಸ್ ಆಗಲಿ ಬುಕ್ಸ್ ಆಗಲಿ ಸೊ ಪ್ರತಿಯೊಂದನ್ನು ಮಾರಾಕಿದ್ದು. ಆ್ಯಕ್ಚುಲಿ ಅವ್ರು ಇಬ್ಬರು ಜನ ಹೆಂಡ್ತಿಯರ. ಸೊ ಒಬ್ಬರು ರಮಾಬಾಯಿ ಮತ್ತು ಇನ್ನೊಬ್ಬರು ಸವಿತಾ ಅಂಥೇಳಿ. ಭೀಮ್ರಾವಿಂದ ಡಾಕ್ಟರ್ BR ಅಂಬೇಡ್ಕರ್ ಆಗಕ್ಕೆ ಅವರಿಬ್ರದ್ದು ರೋಲ್ ಭಾಳ ದೊಡ್ಡದೈತಿ. ಅವರಿಬ್ಬರು ಸಪೋರ್ಟ್ ಮಾಡಿದ್ರು. ಸೊ ಅಂದ ತಕ್ಷಣ ಅವ್ರ ಬಗ್ಗೆನೂ ಬುಕ್ಸು ಅವ್ರ ಫೋಟೋಸು ಎಲ್ಲ ಇದ್ವು ಇಲ್ಲಿ. ಅಲ್ಲಿ ಈ ರೀತಿ ಏರೋಪ್ಲೇನ್ಸ್ ಇದ್ದು ಯಾರಾದರೂ ವಿದೇಶಕ್ಕೆ ಪ್ರಯಾಣ ಮಾಡಕತ್ರಂದ್ರೆ ಆ್ಯಸ್ ಅ ಗಿಫ್ಟ್ ಅಂತ ಕೊಡ್ಬೋದಿತ್ತು. ಈ ರೀತಿ ನಮ್ಮ ಅದ್ವಿತಿ ಭಾಳ ಬೋರ್ ಆಗತ್ತಿದ್ಲು. ಅದಕ್ಕಾಗಿ ಒಂದು ಐಸ್ ಕ್ರೀಮ್ ಕೊಡಿಸಿ ಮೂಡ್ ಫ್ರೆಶ್ ಮಾಡಿದ್ವಿ ನಾವು. ಫ್ಲವರ್ ಶೋ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ ಒಂದು ಚಲೋ ಜಾಗ ನೋಡಿ ಅಲ್ಲಿ ಕೂತ್ಕೋಬೇಕು. ಆಮೇಲೆ ಹುಡುಗರಿಗೆಲ್ಲ ಸಾಮಾನು ತಂದಿರ್ತಿಲ್ಲ ತಿನ್ನಕ್ಕೆ, ಅದು ಕೂತ್ಕೊಂಡು ಅವ್ರಿಗೆ ತಿನ್ನಿಸ್ಬೇಕು. ಮತ್ತು ಅವು ಹುಡುಗರು ಒಂದು ಸ್ವಲ್ಪ ಆಟ ಆಡಲಿ, ಎತ್ಕೊಂಡು ಅವಕ್ಕೂ ಪಾಪ ಸಾಕಾಗಿರ್ತೈತಿ, ಒಂದು ಸ್ವಲ್ಪ ಫ್ರೀಯಾಗಿ ಓಡಾಡಲಿ ಅಂತೇಳಿ ಒಂದು ಚಲೋ ಜಾಗ ಹುಡುಕತ್ತಿದ್ವಿ ನಾವು. ಅಥರ್ ಹಾಯ್ ಮಾಡು. ಹಾಯ್ ಮೇಡಮ್. ಹಾಯ್ ಮಾಡು. ನೋಡೋದಿಲ್ಲ ಹಂಗೆ ಮಾಡೋದು. ಇಲ್ಲ ಎಲ್ಲದನ್ನ ಹತ್ತೋಣ. ಬರೋ ಅಣ್ಣ ಹತ್ತು ಅಣ್ಣ, ನಿಮ್ಮ ಸುದ್ದಿನ ಬೇಡ. ಹುಲ್ಲು ಕರ್ಕೊಂಡು ನೋಡಿ ದನ ಹಾಕೋನು. ಬಾಯ್ ತಪ್ಪಲ್ಲಿ ಒಬ್ಬ ಆಡ್ತಾನ. ಹೌದಾ, ಅದೊಂದು ಚಲೋ ಬಿಡವ, ಯಾರು ಬೇಕಂತಿಲ್ಲ. ಓಡಿ ಬರ್ತೀವಿ ಅಂದ್ರೆ ರೌಂಡ ಓಡಿ ಬನ್ನಿ. ಹತ್ತು ಹತ್ತು ಪೊಮಗ್ರಾನೇಟ್ ಐತ್ವಾ. ಸಾವಕಾಶ ಹೋಗು. ಪೊಮಗ್ರಾನೇಟ್ ಹೋಗ್ತೀನಿ. ಹತ್ತು ನನ್ನ ಕಡೆ ಹೋಗಿ ಬಾ. ಹತ್ತುನ ಕರ್ಕೋ ಹಾಕಿನ ಆಟ ಆಡ್ರಿ ಇಬ್ರು. ಕರ್ಕೋ ಅದ್ವಿತಿನ ಕರ್ಕೊಂಡು ಆಟ ಆಡ್ಸಿ. ಇದೈತಿ ಪಾಪ ಕರ್ಕೋ ಹಾಕಿನ. ಹತ್ತು ಬಾರು ಬಾ. ವಾ ಏನು ಹದ್ದನ ಹದ್ದು ನೋಡ್ರಿ. ಎಲ್ಲೈತಿ ಇದು ಹದ್ದ? ಹದ್ದಲ್ಲ ಅದ ಏನವ ಹತ್ತು ಅಂದ್ರೆ ಹುಡ್ಕಾಡೋದಿದ್ದ. ಹತ್ತೇನು ಹುಡ್ಕಾಡೋದಿತ್ತು ಹೇಳ. ಇಲ್ಲ ಅದಾವೇನ್ರಿ ಮತ್ತೆ ಇರ್ತಾವ್ರಿ. ಅದಕ್ಕೆ ಇಲ್ಲಿ ಯಾರಿಲ್ಲೇನೋ ಮೇ ಬಿ. ಅದಕ್ಕೆ ಇಲ್ಲಿ ಯಾರಿಲ್ಲೇನೋ ಮೇ ಬಿ. ಚಿನಿ ಹತ್ತು ಶೇಕ್ ಹ್ಯಾಂಡ್ ಮಾಡು ಅನ್ನಾಗ. ಏನಿದ್ರೆ ಏಟ ಅನ್ಸ್ತೀನ ನೀನ? ಏಟ ಅನ್ಸ್ತೀಯ? ಹಾ ಹುಡುಗರು ಅದಾವಲ್ಲೇ. ಇಲ್ಲಿ ಬಾ, ನಿನ್ ಕೋಳಿ ತೋರ್ಸ್ತಾನ ಬಾ. ತಂಗಿ ಕರ್ಕೊಂಡು ಆಡ. ಕೋಳಿ ನೋಡಿ ಇಲ್ಲ ಹಿಂಗ್ ಮಾಡಿ ಕಲಿಸ್ಕೊಡ. ತಂಗಿ ಕಲಿಸ್ಕೊಡ. ಇಲ್ಲ ನೋಡಿಲ್ಲ ಅದ್ವಿತಿ ಹಿಂಗ್ ಮಾಡ್ಬೇಕ. ಅದ್ವಿತಿ ಇಲ್ಲ ಅಣ್ಣ 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 ಮಾಡಪ್ಪ ಹಿಂಗ್ ಮಾಡಿ ಕಲಿಸ್ಕೊಡ್ಬೇಕ. ಬಾಯಿಲೆ ಇಲ್ಲಿ ಬಾಯಿಲೆ ಅನ್ನ ಕರ್ಕೊಂಡು ಆಡು ಅನ್ನು ಬಂಗಾರನೇ. ಅನ್ನ ಕರ್ಕೊಂಡು ಆಡುವ ಅನ್ಕ್ಲು. ಅನ್ನ ಬಿಟ್ಬಿಟ್ಟು ಓಡಾತಾನ. ಅನ್ನ ಯಾಕೆ ಕರ್ಕೊಂಡು ಆಡುವ ನಿಂಗ? ಅನ್ನ ಯಾಕೆ ಕರ್ಕೊಂಡು ಆಡುವನು? ಹಾ ನೀನು ಓಡಾತಿ ಅನ್ನನ. ನೀರು ಕುಡಿತಿ? ಪಾಪನ್ ಕರ್ಕೋಬೇಕು ನೋಡಿಲ್ಲ. ತೋರಿಸ್ತಾ ABCD ಕಲಿಸ್ಕೊಡು. ಆತರು ನಿಮ್ಮ ಸ್ಕೂಲ್ನಾಗ ಏನೇನು ಕಲಿಸ್ತಾರು? ಏ ಪಾಪ ABCD ಬರ್ತಿಲ್ಲ ಹಿಂಗ ಕಂದ? ಇಲ್ಲತ್ತ ಬರಂಗಿಲ್ಲತ್ತ. ಬರೋದಿಲ್ಲ. ಏನಂತ? ಜಾನಿ ಜಾನಿ ನಮ್ಮ ಅದ್ವಿತಿನೂ ಜಾನಿ ಜಾನಿ ಭಾಳ ಇದನ್ನ ಮಾಡ್ತಾಳ. ಅಲ್ಲ ಏನಂತ ಹೇಳ? ಜಾನಿ ಜಾನಿ ಹುಚ್ಚು ಪಪ್ಪ ಅಂತ. ರೀ ಜಾನಿ ಜಾನಿ ಹುಚ್ಚು. ಏ ಅವ್ ಬಾರಿ ಅವತ್ತರ ಹಾಡ್ ಕಡ್ದಾಗ ಮಾಡ್ಕೊಂಡ್ರ ಅದಷ್ಟರ ಬೇರೆ ಬೇರೆ ಇತ್ತಂದ್ರ ಅವ ಕಲ್ಕೊಂಡ್ರ ಯಾರು ಕಲ್ಸಾರ ಅವಂಗ ನಾನರ ವರ್ಡ್ ಹಾಕೋದಲ್ಲ. ಅದ ಜಾನಿ ಜಾನಿ ಎಸ್ ಪಪ್ಪ ಅಂತ ಬರ್ತೈತಲ್ಲ, ಎಸ್ ಪಪ್ಪ ಅನ್ನೋದಿಲ್ಲ, ಹುಚ್ಚು ಪಪ್ಪ. ಏ ಶಾನೆ ಅದ. ಕೋಳಿ ಬತ್ತ ನೋಡು, ಕೋಳಿ ಬತ್ತ ಕೋಳಿ ಅಲ್ರಿ ಅದ. ಹುಚ್ಚು ಪಪ್ಪ ಕಲ್ಸಕಿ. ಕೋಳಿ ತೊಗೊಂಬರು ಹಿಡ್ಕೊಂಬರು. ಹೋಗ್ತೀನಿ ಕೋಳಿ ಕಡೆ ಹೋಗಿ, ಕೋಳಿ ಕಡೆ ಹೋಗಿ, ಕೋಳಿ ಕಡೆ ಹೋಗಿ. ಹುಡುಗರಂತೂ ಫುಲ್ ಮಸ್ತ್ ಆಟ ಆಡತ್ತವು, ಫುಲ್ ಗ್ರೀನರಿ ಒಳಗ. ಹಂಗೆ ನಮಗೂ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಸಿಕ್ತು. ಫುಲ್ ಎಲ್ಲ ಗ್ರೀನ್ರಿ ಐತಿ, ಫುಲ್ ಮಜಾ ಬರೈತಿ. ಹಂಗೆ ಒಂದು ಫೋಟೋ ಶೂಟು ಮಾಡ್ಕೊಂಡ್ವಿ ನಾವು. ಹಾಯ್ ಅದ್ವಿತಿ. ಹಾಯ್. ನಮ್ಮದು ಆಫೀಸ್ ಶಿಫ್ಟ್ ಮಾಡೋದ್ರಿ. ಅಲ್ಲಿ ಹೋದ್ಮೇಲೆ ಬಾಸ್ದವ್ರು ಫುಡ್ ಕೊಡಂಗ. ಹೋಗ್ತೀನಿ ಅಲ್ಲಿ ಯಾರ ಕಾಡ್ರೆ ಬಂದು ತಗೋರ ಅಂತ ಕೊಟ್ಬಿಡೋದು. ನನಗೇನು ಮಾಡಕ್ ಹೋಗ್ಬೇಡ್ರಿ, ಬಂಗಾರ ಹೋಗಿ ಮಾರ್ಕೋರಿ ಅನ್ನೋದು. ಅಲ್ಲಿ ಹೋಗು. ನಮಗೂ ಬಹುಶಃ ಅದನ್ನ ಕೊಡಂಗ ಇದು ಫುಡ್ ಕಟ್ ಮಾಡಿ ಡೈಲಿ 300 9,000 ರೂಪಾಯಿ CTC ಒಳಗೆ ಆ್ಯಡ್ ಮಾಡ್ತಾರೆ. ಹೌದಾ? ಅದನ್ನ ಆ್ಯಡ್ ಮಾಡಿ ಚಲೋ ಅಲ್ರಿ, ಟ್ಯಾಕ್ಸ್ ಹೋಗ್ತದ್ರಿ ಮತ್ತೆ ಅದ್ರ ಮೇಲೆ. ಅದು ಪ್ರಾಬ್ಲಮ್ ಅದ ಎಲ್ಲರಿಗೂ.
ಅದ್ರ ಬದಲು ಇದನ್ನ ಕೊಡ್ತಾರೆ ರೀ ಅವ್ರ. ನೀವು ಫುಡ್ ಪಪ್ಪನಿಗೆ ಟ್ಯಾಕ್ಸ್ ಕೊಡೋದಿಲ್ಲ. ನಮಗೆ ಬಿಸಿ ಲೈಫ್ ಒಳಗೆ ಒಂದಿನ ಅಂತೂ ಈ ರೀತಿ ಬೇಕೇ ಬೇಕು ನಮ್ಗೆ. ಯಾಕಪ್ಪ ಅಂದರೆ ಎಷ್ಟಂತ ಹುಡುಗರು ಮನ್ಯಾಗ ಇಟ್ಕೊಂಡು ಕೊಂಡೋದು ಹೇಳ್ರಿ. ಇಲ್ಲಂತೂ ಆರಾಮ್ ಬಿಟ್ಟು ಬಿಡ್ಬೋದು, ಗಾಡಿ ಬರ್ತಾವು ಅಂತ ಟೆನ್ಷನ್ ಇಲ್ಲ, ಅಲ್ಲಿ ಬೀಳ್ತಾವೆ ಇಲ್ಲಿ ಬೀಳ್ತಾವೆ, ಅದನ್ನು ಬಡ್ಸ್ಕೊತಾವೆ ಇದನ್ನು ಬಡ್ಸ್ಕೊತಾವೆ ಅಂತ ಟೆನ್ಷನ್ ಇಲ್ಲ. ಆರಾಮ್ ಅವು ಆಟ ಆಡ್ಬೋದು. ನಾವು ದೊಡ್ಡವ್ರು ಆರಾಮ್ ಮಾತಾಡ್ಕೊಂತ ಎಂಜಾಯ್ ಮಾಡ್ಬೋದು. ಎಷ್ಟಂತ ಹುಡುಗರು ಹಿಡ್ಕೊಂಡ್ಕೊಂಡೋದು ಹೇಳ್ರಿ. ನೀವು ನಿಮ್ದು ಬ್ಯುಸಿ ಶೆಡ್ಯೂಲ್ ಒಳಗೆ ಈ ರೀತಿ ಒಂದಿನ ಅಂತ ತೆಗೀರಿ. ನೀವು ನಿಮ್ಮ ಮಕ್ಕಳ ಸಲುವಾಗಿ ಅಂತಲ್ಲ, ನಿಮ್ಮ ಸಲುವಾಗಿ ಬೇಕಿದ್ದ ದಿನ. ಸ್ಮೈಲ್ ಮಾಡು, ಸ್ಮೈಲ್ ಮಾಡು. ಅತ್ತಂಗೆ ಮಾಡು, ಅತ್ತಂಗೆ ಮಾಡೋದ. ಸ್ಮೈಲ್ ಮಾಡಿ, ಸ್ಮೈಲ್ ಮಾಡಿ. ಇದು ಬಂತು ನೋಡಿ ಮಸ್ತ್. ಇದು ಮಸ್ತ್ ಪೋಸ್ ಬರ್ತದೆ. ಆಕೆ ಏನು ಮಾಡತ್ತಾರು ಅನ್ನತಾಳಕ್ಕೆ. ಏ ಆತು ನೀನು ಹೋಗ್ತೀನಿ, ನೀನು ಹೋಗು. ಮಸ್ತ್ ಬಂದರ್. ನಾ ಕೊಡ್ಲೇನು ಬೇಡ, ನಾ ಕೊಡ್ಲಿ, ನಾನು ಕೊಡ್ಲಿಲ್ಲ. ಅಲ್ಲಿ ಅಂಕಲ್ ಕಡೆ ನೋಡಮ್ಮ, ಸ್ಮೈಲ್ ಮಾಡ, ಸ್ಮೈಲ್ ಮಾಡು. ಸರಿಯೋ. ಏ ಬಾರೋ ನೀನು ಬಾರೋ. ಅದು ನನ್ನ ಅಂಕಲ್ ಕಡೆ ಸ್ಮೈಲ್. ಅಷ್ಟೇ ರೀ. ಈ ಕಂಪ್ಲೀಟ್ ಟೆಸ್ಟಿಂಗ್ ಅದ್ವಿತಿ ಅಣ್ಣಗೆ ಸೆಕೆಂಡ್ ಮಾಡು, ಅಣ್ಣಗೆ ಸೆಕೆಂಡ್ ಮಾಡು. ಅಣ್ಣ ನಿಲ್ಲೋ. ಒಂದೆಲ್ಲ ಆಲ್ಮೋಸ್ಟ್ ಪ್ರಾಜೆಕ್ಟ್ ಎಲ್ಲ ಮೆಟ್ಲಾಗ. ಅದ್ವಿತಿ ಸೆಕೆಂಡ್ ಸೆಕೆಂಡ್ ಹೈ ಫೈ ಹೈ ಫೈ. ಅವೇನು ಮಾಡವನ, ಸೆಕೆಂಡ್ ಇಲ್ಲ ಹೈ ಫೈ ಇಲ್ಲ. ಅದ್ವಿತಿ 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 ಇಲ್ಲಿ ನೋಡಿ, ಸೆಕೆಂಡ್. ಏನು ಇಲ್ಲಿ ಮ್ಯಾಲೆ ಹೋಗ್ತೀಯ? ಹೋಗು ಹೋಗು, ಇಲ್ಲಿಂದ ಹೋಗು, ಇಲ್ಲಿಂದ ಹೋಗು. ಏರ್ 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 ಏರ್. ತೆಗೋದಿಲ್ಲ ಬ್ಯಾಗ್, ತೆಗೋದಿಲ್ಲ. ಯಾಕೋ ಹಂಗೆ ತೆಗಿಯೋಂಗಿಲ್ಲ. ಐ ಯಾಕೋ ತಿನ್ನಂಗಿಲ್ಲ. ಅವಾಗ ಏನಾಗೈತಿ, ಇವ್ರ ನಿಮ್ಮ ಇಬ್ರು ಹೊರಗೆ ಮಕ್ಕೋರಿ, ನಾ ಅಲ್ಲಿ ಒಳಗೆ ಸುಮ್ಮನೆ ನಂಗೆ ತಲೆ ನೋಸಾದೈತಿ ಮಲ್ಕೋತೇನೆ ಅಂತ ಹೇಳತ್ತಾರ, ವರ್ಕ್ ಮಾಡೋ ಸಂಬಂಧ. ನಿಂದ ಹೇಳತ್ತಾಳ ನಿಮ್ಮಮ್ಮ. ಆಮೇಲೆ ಡೈಪರ್ ಬೇಕಂದಾರ, ಅದಕ್ಕೆ ಇವ್ರು ಹೊರಗೆ ಡೈಪರ್ ಕೊಡಕ್ ಬಂದಾರ. ಇನ್ನ ಮಕ್ಕೊಂಡಿಲ್ಲ, ನಾ ಆಲ್ರೆಡಿ ಮಕ್ಕೊಂಡೇನ ಅಂತಂದ. ನಾವೇನಂತಂದ್ರೆ ನೀವ್ ಮಕ್ಕೊಂಡಿಲ್ಲ, ನೀವ್ ವರ್ಕ್ ಮಾಡತ್ತಿ ಅಂತಂದ. ನಾನು ಇವೇಂಗ್ ವರ್ಕ್ ಮಾಡತ್ತಾನ ಅನ್ನತಾನು ಅಂತಂದ್ರೆ, ಇಲ್ಲ ನಮ್ಮ ವರ್ಕ್ ಮಾಡತ್ತಿಲ್ಲ ಮಕ್ಕೊಂಡೇನಂತ ಇವ್ರು ಅನ್ನತ್ತಾರ. ಚಸ್ಮಾ ಹಾಕೊಂಡು ಮಕ್ಕೋತೀಯನ ನೀ ಅಂತ ಹೇಳತ್ತಾನ. ಹಾಕೋನು ಅಥರ್ವ ಚಪ್ಪಲ್ ಹಾಕೋ. ಇಲ್ಲೇ ಬಿಟ್ಟು ಹೋಗ್ತೋ ನೀ ಚಪ್ಪಲ್ ಹಾಕೋಲಿಕ್ಕ. ಯಾಕೆ ನೋಡಲ್ಲ ಕೆಶನ್ ಹಾಕೋಣ, ಶಾನೆ ಅದ. ಹಾಡು ಹಾಡಿದ್ರೆ ಚಾಕ್ಲೇಟ್. ಇದನ್ನ ವಕ್ರತುಂಡ ಹೇಳ್ಬಿಡಿ ಸಾಕು. ಚಾಕ್ಲೇಟ್ ಬೇಕು. ಏ ಬಾರೋ ಚಾಕ್ಲೇಟ್ ಕೊಡ್ತೇನೆ ಬಾ, ಖರೆ ಕೊಡ್ತೇನೆ ಬಾ, ಖರೆ ಕೊಡ್ತೇನೆ ಬಾ. ಬಾ 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 ಬಾ. ಹೆಂಗ್ ತಿನ್ನೋದು? ಬಾ 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 ಬಾ. ಹಾಂ ಬಾ. ಅದು ನಿಂಗೆ ಬೇಕು, ನಿಂಗೆ ಬೇಕು. ಹಾಗೆ ಸುಮ್ಮನೆ ಯಾರು ಫಸ್ಟ್ ಬರ್ತಾರೆ ನೋಡದ. ಓಕೆ ಹಿಡಿಯೊಳಗೆ ಹಂಗೆ ಓಡಾತಾಳಕ್ಕೆ. ಹಾಂ ಬಾ ಆತಾರ ಬಾ ಬಾ ಬಾ. ಹಾಂ ಬಾ ಬಾ ಬಾ. ಹಾಂ ಬಾ. ಅಣ್ಣ ಬರ್ತಾನೆ ಬಾ. ಯಾರು ಆಜು ಬಾಜು ಸಿಗೋದಿಲ್ರಿಪ್ಪ. ಅವು ತಗೋವನ, ಅವು ಚಾಕ್ಲೇಟ್ ತಗೋವನ. ಕರ್ಕೊಂಡ್ ಆಡಂಗಿಲ್ರಿ ಹುಡುಗರು ಅದಾವ. ಇರ್ಲಿಕ್ಕತ್ತದ ಎಲ್ಲ ಕಡೆ ಹಂಗಾರ್ಲೆ. ಇದು ನಮ್ಗೆ ಗಪ್ಪ ಹೋಗಿಲ್ರಿ. ಅವ್ರ ಹುಡುಗ ಹೊರಗೆ ಬಂದಂದ್ರ ಅಣ್ಣ ಅಣ್ಣ ಅಂದ್ರೆ ಕೇಳ್ತಾಳ್ರಿ. ಪಾಪ ಅದು ಪಾಪ.
ಹಂಗೆ ಮಾಡಬಾರ್ದು ಯಾಕೋ ಹಂಗೆ ಮಾಡ್ಬಾರ್ದು. ಒಗಿ 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 ಅದನ್ನ ಅದೇ ತಿರುಗಿ ಹಿಂಗೆ ಮಾಡಿ ಮಾಡಿ. ಏನದು ಡಿಸ್ಕೌಂಟ್ ದೊಡ್ಡವ್ರ ಮಾತು ಒಳಗೆ ಹುಡುಗರ ಆಟ ಒಳಗೆ ಟೈಮ್ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ. ಟೈಮ್ ಮಾತ್ರ ಸಖತ್ತಾಗಿ ಸ್ಪೆಂಡ್ ಆಯಿತು. ಆ್ಯಕ್ಚುಲಿ ನಾವಂತೂ ವೀಕ್ಲಿ ಎಲ್ಲಾದರೂ ಹೊರಗೆ ಹೋಗ್ತೀವಿ, ಬಟ್ ಫ್ರೆಂಡ್ಸ್ ಜೊತೆ ಈ ರೀತಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಂತೂ ರಿಯಲಿ ನನಗಂತೂ ಫುಲ್ ಖುಷಿಯಾಗೈತಿ. ಆ್ಯಕ್ಚುಲಿ ವಿಡಿಯೋ ಎಡಿಟ್ ಮಾಡೋ ಮುಂದೆ ಫುಲ್ ಖುಷಿಯಾಗೈತಿ. ಆ್ಯಕ್ಚುಲಿ ನಾವು ಮಂತ್ಲಿ ಟ್ವೈಸ್ ಆದರೂ ಈ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲಾದರೂ ಹೊರಗೆ ಹೋಗಬೇಕು ಅಂಥೇಳಿ. ಯಾಕಪ್ಪ ಅಂದರೆ ಹುಡುಗರು ಎಷ್ಟು ಎಂಜಾಯ್ ಮಾಡ್ತಾವಲ್ಲ ಅದ್ರ ಜೊತೆ ನಾವು ದೊಡ್ಡವರು ಕೂಡ ಅಷ್ಟೇ ಎಂಜಾಯ್ ಮಾಡ್ತೀವಿ. ಸೊ ನೋಡೋಣ ರೀ, ಮತ್ತೆ ಎಲ್ಲರೂ ಹೊರಗೆ ಹೋದ್ವಿ ಅಂದರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಈಗಂತೂ ಫ್ಲವರ್ ಶೋ ನೋಡಿದ್ದಾಯಿತು, ಆಮೇಲೆ ಏನು ಸಾಮಾನು ತಂದಿದ್ವಿ ತಿನ್ನೋಕೆ ಎಲ್ಲ ತಿಂದು ಆಯಿತು, ಮಾತು ಆಯಿತು, ಆಟನೂ ಆಯಿತು. ಸೊ ಇನ್ನು ನಾವು ಹೋಗ್ತೀವಿ. ಹಸು ಆಗೈತಿ, ಎಲ್ಲಾದರೂ ಹೊರಗೆ ಏನಾದರೂ ಹೋಟೆಲ್ಸ್ ಕಾಣ್ತಾವೆ ನೋಡಿಕೊಂಡು ಒಂದು ಸ್ವಲ್ಪ ಏನಾದರೂ ಪೇಟ್ ಪೂಜೆ ಮಾಡಿಕೊಂಡು ಹೋಗ್ತೀವಿ. ನಾನಂತೂ ವಿಡಿಯೋ ಎಷ್ಟಾಗುತ್ತಲ್ಲ ಅಷ್ಟು ರಾ ಇಡೋಕೆ ಟ್ರೈ ಮಾಡೀನಿ. ಜಾಸ್ತಿ ಏನು ಎಡಿಟ್ ಮಾಡೋಕ್ಕೆ ಹೋಗಿಲ್ಲ, ಜಾಸ್ತಿ ವಾಯ್ಸ್ ಓವರ್ ಕೊಡೋಕೆ ಹೋಗಿಲ್ಲ. ಹೆಂಗೈತಲ್ಲ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದ್ದೆ ನಾನು. ಯಾಕಂದ್ರೆ ನಮಗೂ ಇನ್ ಫ್ಯೂಚರ್ದಾಗ ಕೇಳಿಸ್ಕೊಂತಂದ್ರೆ ನಮಗೂ ಖುಷಿ ಆಗಬೇಕಲ್ಲ. ಸೊ ಈ ರೀತಿ ನಾವು ಮಾತಾಡಿದ್ವಿ ಅನ್ನೋದು ಇರಲಿ ಅಂಥೇಳಿ ನಾನು ಏನೂ ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಐ ಹೋಪ್ ನಿಮಗೂ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ವಿಡಿಯೋ ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಗಾಡಿ 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 ಪೂರಿ ನನ್ನ ಫೇವ್ರೇಟ್. ಸೊ ನಾ ಪೂರಿ ತೊಗೊಂಡಿದ್ದೆ, ನನ್ನ ಫ್ರೆಂಡ್ ಇಡ್ಲಿ ತೊಗೊಂಡಿದ್ಲು, ಮತ್ತು ಇಬ್ಬರು ಗಂಡು ಮಕ್ಕಳ ದೋಸೆ ತೊಗೊಂಡಿದ್ರು. ಸೊ ಫುಡ್ ಎಂಜಾಯ್ ಮಾಡಿದ್ವಿ ಅಂತ ಹೇಳೋಂಗಿಲ್ಲ, ಯಾಕಂದ್ರೆ ಫುಡ್ ಚಲೋ ಇರಲಿಲ್ಲ. ಸೊ ಬೇರೆ ಆಪ್ಷನ್ ಇರಲಿಲ್ಲ ಅಂತ ನಾವು ತಿಂದ್ವಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಿಮಗೆ ಇಷ್ಟ ಆಗೈತಿ ಅನ್ಕೋತೀನಿ. ಸೊ ಇಷ್ಟ ಆಗಿತ್ತಪ್ಪ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.